ಹೊಡೆದ ಮೋಟಾರ್ ಸೈಕಲ್ ಅನ್ನೇ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ದ ಐನಾತಿ ಕಳ್ಳರನ್ನ ಬಂಧಿಸಿದ ಗೋಕಾಕ್ ಪೊಲೀಸರು. ಮನೆ ಮುಂದೆ ನಿಲ್ಲಿಸಿದ, ಅಂಗಡಿ ಮುಂದೆ ನಿಲ್ಲಿಸಿದ ಅಥವಾ ಜನನಿಬಿಡ ಪ್ರದೇಶದಲ್ಲಿ ನಿಲ್ಲಿಸಿದ ಮೋಟಾರ್ ಸೈಕಲ್ಗಳನ್ನ ಕಳ್ಳತನ ಮಾಡುವ ಕಳ್ಳರನ್ನ ನೋಡಿದ್ದೀರಿ. ಅಂತವರಿಗೆ ಪೊಲೀಸ್ ಇಲಾಖೆ ಜೈಲಿನ ರುಚಿ ತೋರಿಸಿದ್ದನ್ನ ನೋಡಿದ್ದೀರಿ, ಕೇಳಿದ್ದೀರಿ. ಆದ್ರೆ ಯಾರಿಗೆ ಯಾವ ಗಾಡಿ ಬೇಕೋ ಅದೇ ಕಂಪನಿಯ ಮೋಟಾರ್ ಸೈಕಲ್ ಕಳ್ಳತನ ಮಾಡಿ ಮಾರಾಟ ಮಾಡುತ್ತಿದ್ರು ಈ ಐನಾತಿ ಕಳ್ಳರು. ಒಂದು ದಿನ ಮೊದಲು ಅಡ್ವಾನ್ಸ್ ಕೊಟ್ರೆ ಸಾಕು, ಈ ಐನಾತಿ ಕಳ್ಳರು ಅದೇ ಕಂಪನಿಯ ಮೋಟಾರ್ ಸೈಕಲ್ ಎಲ್ಲೇ ಇರಲಿ ಅಂತಹದ್ದನ್ನೇ ಕಳ್ಳತನ ಮಾಡುತ್ತಿದ್ದ ಐನಾತಿ ಕಳ್ಳರನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಗೋಕಾಕ್ ನಗರದ ಪೊಲೀಸರು. ದಿನಾಂಕ 5/2/2026 ಗೋಕಾಕ್ ನಗರದ ಠಾಣೆಯಲ್ಲಿ ಮರಡಿ ಮಠದ ಪ್ರಕಾಶ್ ಬಸವಣ್ಣಿ ಕಡೋಲಿ ಇವರು ನಗರದ ರಿಲಯನ್ಸ್ ಮಾಲ್ ಮುಂಭಾಗದಲ್ಲಿ ನಿಲ್ಲಿಸಿದ ತಮ್ಮ ಮೋಟಾರ್ ಸೈಕಲ್ ಕಳೆದುಕೊಂಡಿದ್ದ ಪ್ರಕರಣ ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಬೆಳಗಾವಿ ಎಸ್ಪಿ ಕೆ ರಾಮರಾಜನ್, ಡಿವೈಎಸ್ಪಿ ರವಿನಾಯಕ್, ಸಿಪಿಐ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಪಿಎಸ್ಐ ಕಿರಣ್ ಮೋಹಿತೆ ನೇತೃತ್ವದ ಸಿಬ್ಬಂದಿಗಳ ತಂಡ ರಚಿಸಿ ಕೊನೆಗೆ ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಗೋಕಾಕ್ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಬೈಕ್ ಕಳ್ಳತನ ಪ್ರಕರಣದಲ್ಲಿ ಗೋಕಾಕ್ ಪೊಲೀಸರಿಂದ ಬಂಧಿತರಾದ ಕುಂದರ್ಗಿ ಗ್ರಾಮದವರಾದ ಪರಶುರಾಮ ಯಲ್ಲಪ್ಪ ಹಣ್ಬರಟ್ಟಿ ಮತ್ತು ಲಗಮಣ್ಣ ಮಾರುತಿ ಮಲ್ಲಣ್ಣವರ್ ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಗೋಕಾಕ್ ಶಹರದಿಂದ 6 ಮೋಟಾರ್ ಸೈಕಲ್, ಯಮಕನ ಮರಡಿ, ಹುಕ್ಕೇರಿ, ನೇಸರಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 9 ಮೋಟಾರ್ ಸೈಕಲ್ ಕಳುವು ಮಾಡಿದ್ದು ಒಟ್ಟು 5,45,000 ಕಿಮ್ಮತ್ತಿನ ಒಟ್ಟು 15 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದು, ಅದರಿಂದ ಜಪ್ತಿ ಮಾಡಿ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಇನ್ನು ಈ ಪ್ರಕರಣ ಭೇದಿಸಿ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಸಿಪಿಐ ಸುರೇಶ್ ಬಾಬು, ಪಿಎಸ್ಐ ಕಿರಣ್ ಮೋಹಿತೆ ಹಾಗೂ ಸಿಬ್ಬಂದಿಗಳಾದ ಕೆಎನ್ ಇಳಿಗೇರ್, ಬಿಎಸ್ ಸಿದ್ನಾಳ್, ಎಂ ಮಹುಚಗೌಡರ್ ಸೇರಿದಂತೆ ಇನ್ನುಳಿದವರ ಕಾರ್ಯವನ್ನ ಎಸ್ಪಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ.